ಎಗೈನ್ ಕರ್ನಾಟಕದ ಕಡೆಗೆ ಇದಕ್ಕೆಲ್ಲ ಬರೋದಾದರೆ ಲಾರ್ಜ್ಲಿ ಹೆಚ್ಚು ಕಡಿಮೆ ಲೆಕ್ಕಾಚಾರ ಹಾಗೇ ಇದ್ದಂಗಿದೆ. 6ರಿಂದ 8 ಅನ್ಕೋತಾ ಇದ್ದಂಥ ಕಾಂಗ್ರೆಸ್ಸಿಗೆ ಅಲ್ಲೇ ಎಲ್ಲೋ ಕೂತ್ಕೋತಾ ಇದ್ದಾರೆ ಹೋಗಿ. ದೊಡ್ಡ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇಲ್ಲ. ಆಂಧ್ರ ನೋಡಿ, NDA 18, YSR 3, ಅಸ್ಸಾಂ 11-3 ಸರಿ ಇದೆ. ಕೇರಳ 14-5 ಅಂತಿದೆ, ಸರಿ ಇದೆ. ಕೇರಳದಲ್ಲಿ LDFನವರು 4 ಬರ್ಬೋದು, 3-4 ಬರ್ಬೋದು ಅಂತಲೇ ಲೆಕ್ಕ ಇತ್ತು, ಸರಿ ಇದೆ. ಇವೆಲ್ಲವೂ ಸರಿ ಇದ್ದಂಗಿದೆ, ಯಾವುದೂ ವ್ಯತ್ಯಾಸ ಆದಂಗೆ ಕಾಣಿಸ್ತಾ ಇಲ್ಲ. ಬಟ್ ಉತ್ತರ ಪ್ರದೇಶದಲ್ಲಿ ಸರ್ ಈ ಬಾರಿ ಅವ್ರಿಗೆ ಬಹಳ ವಿಶ್ವಾಸ ಇದೆ. ಇದು ನಾವು ಕ್ಯಾಂಪೇನ್ ಮಾಡೋದು ಬೇಡ, ರಾಮ ಮಂದಿರ ಮತ್ತು ಕಾಶಿ ಮತ್ತು ಮಥುರಾ ವಿಚಾರದಲ್ಲೇ ನಮಗೆ ಜನ ಓಟ್ ಹಾಕ್ತಾರೆ ಅಂತ ಬಹುದೊಡ್ಡ ವಿಶ್ವಾಸ ಅವ್ರಿಗೆ ಇದ್ದಂಗೆ ಕಾಣಿಸ್ತಾ ಇತ್ತು ಈ ಬಾರಿ. ಬಟ್ ಅದು ಯಾವುದು ಕೈ ಹಿಡ್ದಂಗೆ ಕಾಣಿಸ್ತಾ ಇಲ್ಲ ಸರ್, ಭಾವನಾತ್ಮಕವಾಗಿರುವಂಥ ವಿಚಾರಗಳು ಸದ್ಯಕ್ಕೆ ಇಲ್ಲಿ ಬಂದಿರೋ ರೌಂಡ್ಗಳನ್ನು ನೋಡಿದ್ರೆ ಹಾಗೆ ಇದೆ ಅನಿಸ್ತಾ ಇದೆ. ಬಟ್ ನಾನು ಮೊನ್ನೆನೂ ಕೂಡ ಈ ವಿಚಾರದಲ್ಲಿ ಬರ್ತಾ ಇದೆ, ತುಂಬಾ ಅಂಡರ್ ಕರೆಂಟ್ ಅಲ್ಲಿ ಅಗ್ನಿವೀರ್ ವಿಚಾರದಲ್ಲೇ ದೊಡ್ಡ ಚರ್ಚೆ ನಡೀತಾ ಇದೆ. ಬಹಳ ವಿಚಿತ್ರವಾಗಿದೆ. ಈಗ ಅಮಿತ್ ಶಾಗೆ 1.5 ಲಕ್ಷ ವೋಟ್ ಲೀಡು. ಹೌದು, ಗುಜರಾತ್ ಅಲ್ಲಿ. ಇಟ್ಸ್ ಫ್ಯಾಂಟಾಸ್ಟಿಕ್. ಬಟ್ ಓವರ್ ಆಲ್ ಗುಜರಾತ್ ನೀವು ತಗೊಂಡ್ರೆ ಒಂದು 3-4 ಸೀಟ್ ಕಳ್ಕೊತಾರೆ ಅನ್ನೋ ಮಟ್ಟಕ್ಕೆ ಹೋಗ್ತಿದ್ದಾರೆ ನೀವು ಓವರ್ ಆಲ್ ಹೋದ್ರೆ. ಹಾಗಾಗಿ ಈ ರೀತಿಯ ಲೆಕ್ಕಾಚಾರಗಳೇನು ಮಾಡಿದೆ, ಒಂದು ರೀತಿ ಕಂಫರ್ಟಬಲಿ ಪ್ಲೇಸ್ ಆಗಿದೆ BJP NDA ಅಂತ ಕಾಣಿಸ್ತಾ ಇಲ್ಲ. ಈಗ ಸ್ಮೂತ್ ಆಗಿದೆ, ಹಾಗೇ ನಡ್ಕೊಂಡು ಹೋಗ್ಬಿಡುತ್ತಿದ್ದು, ಮುಗೀತು ಕತೆ ಅಂತ ಆ ರೀತಿ ಲೆಕ್ಕಾಚಾರ ಇದ್ದಂಗೆ ಕಾಣಿಸ್ತಾ ಇಲ್ಲ. NDA ಅಲಯನ್ಸು ಅವ್ರಿಗೂ 221 ನೀವುಗಳು ಕಾಣಿಸ್ತಾ ಇದ್ರೂ ಅದಕ್ಕೆ ನೀವು ಮಮತಾ ಬ್ಯಾನರ್ಜಿನ ಆ್ಯಡ್ ಮಾಡ್ಬೇಕು. ಆಮೇಲೆ ಐ ಡೋಂಟ್ ನೋ ಇದ್ರೊಳಗಡೆ ಅದು ಇದೆಯಾ ಇಲ್ವಾ ಅಂತ. ಇಲ್ಲ ಅದರಲ್ಲಿ ಇನ್ಕ್ಲೂಡೆಡ್ ಇದೆ, ಇಂಡಿಯಾದಲ್ಲಿ ಇರುತ್ತಲ್ಲ ಸರ್, ಇಂಡಿಯಾಲೇ ಅದನ್ನ ಇಲ್ಲದ್ರೆ ಆಡಾಗ್ಬಿಡುತ್ತೆ. ಹೌದು, ಅದರ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ YSRCP, ADMK, ಒರಿಸ್ಸಾ ನವೀನ್ ಪಟ್ನಾಯಕ್ ಉಳಿದವರೆಲ್ಲ ಸೇರಿದ್ದಾರೆ. ಅದರಲ್ಲೂ ಇಂಡಿಯಾ ಅಲಯನ್ಸ್ ಜೊತೆ ನವೀನ್ ಪಟ್ನಾಯಕ್ YSRCP ಎಲ್ಲ ಹೋಗಬಾರ್ದು ಅಂತ ಏನು ರೂಲ್ ಇಲ್ಲ. 240 ವರೆಗೂ ಹೋಗ್ಬಿಡ್ತಾರೆ. ಹೋಗಬಾರ್ದು ಅಂತ ಏನಿಲ್ಲ ಅಲ್ಲಿ, ಆಮೇಲೆ ಡಿಸಿಷನ್ ತಗೋಬಹುದು. ಅಲ್ವಾ. ಹಾಗಾಗಿ ವಿ ಎಕ್ಸಾಕ್ಟ್ಲಿ ಡೋಂಟ್ ನೋ ಈ ದೇಶದ ಕತೆ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದರ ಲಕ್ಷಣ ಖಂಡಿತವಾಗಿ ಸಿಗ್ತಾ ಇಲ್ಲ ಇವತ್ತಿನ ಲೆಕ್ಕಾಚಾರದಲ್ಲಿ. ಎಕ್ಸೆಪ್ಟ್ ಕರ್ನಾಟಕದಲ್ಲಿ ಮಾತ್ರ ಸಿಗ್ತಾ ಇದೆ. ಕರ್ನಾಟಕದಲ್ಲಿ JDSಗೆ ಮಾತ್ರ ಅಮೇಝಿಂಗ್ ಆಗಿ ನಿಮಗೆ ಕೋಲಾರದಲ್ಲಿ 70-80 ಸಾವಿರ ಲೀಡು, ಮಂಡ್ಯನಲ್ಲಿ ಒಂದು 70-80 ಸಾವಿರ ಲೀಡು ಅಂತಾನೆ ಕಾಣಿಸ್ತಾ ಇದೆ. ಬಹಳ ಸ್ಪಷ್ಟವಾಗಿ ಮುಂದಕ್ಕಿದ್ದಂಗೆ ಇದ್ದಾರೆ ಅವರು ಮೇಲ್ನೋಟಕ್ಕೆ, ಅಟ್ಲೀಸ್ಟ್ ಈ ಕ್ಷಣಕ್ಕೆ ಪ್ರಕಾರ. ಆಲ್ ರೈಟ್, ಲೆಟ್ ಅಸ್ ಸಿ ಏನಾಗತ್ತೆ ಅಂತ ನೋಡೋಣ. ವಿ ವಿಲ್ ಸಿ ಏನಾರು ಸ್ಲೋಲಿ ಕ್ಲೈಂಬ್ ಬ್ಯಾಕ್ ಇದೆಯಾ NDAಗೆ, ಅಥವಾ ಇದೇ ಕತ್ತನ್ನು ಹಿಸುಕುವಂಥ ಹೋರಾಟದಲ್ಲೇ ಇದು ಇನ್ನೊಂದು 5-6 ರೌಂಡ್ ಆದಮೇಲೆ ಎಂಡಿಗೆ ಬಂದುಬಿಡುತ್ತಾ ಅಂತ. ಸೇ ಫಾರ್ ಎಕ್ಸಾಂಪಲ್ ಹಾವೇರಿ 5,000 ಲೀಡ್ ತೋರಿಸ್ತಿದ್ದಾರೆ ಬೊಮ್ಮಾಯಿಗೆ, ಬಟ್ 2ನೇ ಸುತ್ತು ಅಂತ ಹೇಳ್ತಿದ್ದಾರೆ. ಇನ್ನು ಸುತ್ತುಗಳು ಬಹಳ ಇದೆ. ಅಂದರೆ ಸಮ್ವೇರ್ ದೇರ್ ಕೌಂಟಿಂಗ್ ಹ್ಯಾಸ್ ಬಿನ್ ಡಿಲೈಡ್ ಅಂತ ಅನ್ಕೋಬೇಕು ನಾನೀಗ ಅಷ್ಟೇ. ಹಾಗಾಗಿ ಇದು ಈಗ 10 ಗಂಟೆ ಅಂತಂದರೆ ಈಗ 10 ಗಂಟೆ ಸಮಯ. ಈಗ 10 ಗಂಟೆ ಅಂದರೆ ಹೆಚ್ಚು ಕಡಿಮೆ ಇದು 1.5 ಗಂಟೆಗಳ ರಿಸಲ್ಟ್ ಅಂತ ಇಟ್ಕೊಳ್ಳೋಣ ನಾವು.